ನಮಸ್ಕಾರ ಸ್ನೇಹಿತರೆ. ಮನುಷ್ಯನ ಜೀವನದಲ್ಲಿ ಅತಿ ದೊಡ್ಡ ರಹಸ್ಯ ಯಾವುದು ಗೊತ್ತಾ? ಅದು ಮರಣದ ನಂತರ ಏನಾಗುತ್ತದೆ. ನಾವು ಈ ಭೂಮಿಯ ಮೇಲೆ ಕೆಲವು ವರ್ಷಗಳ ಕಾಲ ಬದುಕುತ್ತೇವೆ, ಪ್ರೀತಿ ಮಾಡುತ್ತೇವೆ, ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತೇವೆ, ಕುಟುಂಬವನ್ನು ನಿರ್ಮಿಸುತ್ತೇವೆ. ವಿಶೇಷವಾಗಿ ಗಂಡ ಹೆಂಡತಿಯ ಸಂಬಂಧವು ಕೇವಲ ಒಂದು ಜನ್ಮದ ಸಂಬಂಧವೇ ಅಥವಾ ಅದು ಮರಣದ ನಂತರವೂ ಮುಂದುವರಿಯುತ್ತದೆಯೇ? ಅನೇಕ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾನು ಸತ್ತ ನಂತರ ನನ್ನ ಗಂಡ ಅಥವಾ ಹೆಂಡತಿಯನ್ನ ಮತ್ತೆ ಭೇಟಿಯಾಗುತ್ತೇನೆಯಾ? ಮರಣದ ನಂತರ ಆತ್ಮಗಳು ಒಬ್ಬರನ್ನೊಬ್ಬರು ಗುರುತಿಸಿಕೊಳ್ಳುತ್ತವೆಯಾ? ಪ್ರೀತಿಯಿಂದ ಬದುಕಿದ ದಂಪತಿಗಳು ಮತ್ತೆ ಒಂದಾಗುತ್ತಾರಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ಭಾರತದ ಅತ್ಯಂತ ರಹಸ್ಯಮಯ ಗ್ರಂಥಗಳಲ್ಲಿ ಒಂದಾದ ಗರುಡ ಪುರಾಣದ ಕಡೆ ನೋಡಬೇಕು. ಗರುಡ ಪುರಾಣವು ಕೇವಲ ಒಂದು ಮರಣದ ಬಗ್ಗೆ ಹೇಳುವ ಗ್ರಂಥವಲ್ಲ. ಅದು ಆತ್ಮದ ಪ್ರಯಾಣ, ಕರ್ಮಫಲ, ಯಮಲೋಕ, ಪೂರ್ವಜನ್ಮ ಮತ್ತು ಮರಣದ ನಂತರದ ಜೀವನದ ಅನೇಕ ರೀತಿಯ ರಹಸ್ಯಗಳನ್ನು ವಿವರಿಸುತ್ತದೆ. ಈ ಪುರಾಣದ ಪ್ರಕಾರ ಮರಣವು ಅಂತ್ಯವಲ್ಲ, ಅದು ಒಂದು ಹೊಸ ಪ್ರಯಾಣದ ಆರಂಭ. ಆದರೆ ಈ ಪ್ರಯಾಣದಲ್ಲಿ ಗಂಡ ಹೆಂಡತಿಯ ಆತ್ಮಗಳು ಒಟ್ಟಿಗೆ ಇರುತ್ತವೆಯಾ ಅಥವಾ ಬೇರೆ ಬೇರೆ ದಾರಿಯಲ್ಲಿ ಸಾಗುತ್ತವೆಯಾ? ಗರುಡ ಪುರಾಣವು ಈ ವಿಷಯದ ಬಗ್ಗೆ ಕೆಲವು ಆಶ್ಚರ್ಯಕರ ಮತ್ತು ಬೆಚ್ಚಿ ಬೀಳಿಸುವ ಸತ್ಯಗಳನ್ನು ಹೇಳುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮರಣದ ನಂತರ ಗಂಡ ಹೆಂಡತಿ ಮತ್ತೆ ಯಾವಾಗ ಭೇಟಿಯಾಗುತ್ತಾರೆ? ಆತ್ಮಗಳು ಪರಸ್ಪರ ಗುರುತಿಸಿಕೊಳ್ಳುತ್ತವೆಯಾ? ಪ್ರೀತಿಯ ಬಂಧವು ಮರಣದ ನಂತರ ಉಳಿಯುತ್ತದೆಯಾ? ಮತ್ತು ಗರುಡ ಪುರಾಣದಲ್ಲಿ ಹೇಳಿರುವ ಆ ಬೆಚ್ಚಿ ಬೀಳಿಸುವ ರಹಸ್ಯಗಳು ಯಾವ್ಯಾವು? ಹಾಗಾದ್ರೆ ಸ್ನೇಹಿತರೆ, ಈ ರಹಸ್ಯಮಯ ಮತ್ತು ಆಧ್ಯಾತ್ಮಿಕ ಪ್ರಯಾಣವನ್ನ ಆರಂಭಿಸೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಮರಣದ ನಂತರ ಗಂಡ ಹೆಂಡತಿ ಮತ್ತೆ ಭೇಟಿ ಆಗುತ್ತಾರೆಯೇ? ಸ್ನೇಹಿತರೆ, ಭೂಮಿಯ ಮೇಲಿರುವ ಎಲ್ಲ ಸಂಬಂಧಗಳಲ್ಲಿ ಗಂಡ ಹೆಂಡತಿಯ ಸಂಬಂಧವನ್ನ ಅತ್ಯಂತ ಪವಿತ್ರ ಸಂಬಂಧವೆಂದು ಪರಿಗಣಿಸಲಾಗುತ್ತದೆ. ಇಬ್ಬರು ವ್ಯಕ್ತಿಗಳು ಕೇವಲ ದೇಹದಿಂದ ಮಾತ್ರವಲ್ಲ, ಮನಸ್ಸಿನಿಂದ, ಭಾವನೆಗಳಿಂದ ಮತ್ತು ಆತ್ಮದಿಂದಲೂ ಒಬ್ಬರಿಗೊಬ್ಬರು ಜೋಡಿಸಿಕೊಂಡಿರುತ್ತಾರೆ. ಆದರೆ ಜೀವನದ ಒಂದು ದಿನ ಮರಣ ಎನ್ನುವ ಸತ್ಯ ಎಲ್ಲರ ಬಾಗಿಲನ್ನು ತಟ್ಟುತ್ತದೆ. ಆಗ ಅನೇಕ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾನು ಸತ್ತ ನಂತರ ನನ್ನ ಜೀವನ ಸಂಗಾತಿಯನ್ನ ಮತ್ತೆ ನೋಡುತ್ತೇನೆಯಾ? ಗರುಡ ಪುರಾಣದ ಪ್ರಕಾರ ಮರಣದ ನಂತರ ದೇಹವು ನಾಶವಾಗುತ್ತದೆ, ಆದರೆ ಆತ್ಮವು ನಾಶವಾಗುವುದಿಲ್ಲ. ಆತ್ಮವು ತನ್ನ ಮುಂದಿನ ಪ್ರಯಾಣವನ್ನು ಆರಂಭಿಸುತ್ತದೆ. ಆದರೆ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಇದೆ. ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಗಂಡ ಹೆಂಡತಿಯ ಆತ್ಮಗಳು ತಕ್ಷಣವೇ ಒಬ್ಬರನ್ನೊಬ್ಬರು ಭೇಟಿಯಾಗುವುದಿಲ್ಲ. ಏಕೆಂದರೆ ಮರಣದ ನಂತರ ಪ್ರತಿಯೊಂದು ಆತ್ಮವು ತನ್ನ ಸ್ವಂತ ಕರ್ಮದ ಲೆಕ್ಕವನ್ನು ಎದುರಿಸಬೇಕಾಗುತ್ತದೆ. ಭೂಮಿಯ ಮೇಲೆ ಅವರು ಗಂಡ ಹೆಂಡತಿಯಾಗಿರಬಹುದು, ಆದರೆ ಮರಣದ ನಂತರ ಅವರು ಕೇವಲ ಆತ್ಮಗಳು. ಅಲ್ಲಿ ಸಂಬಂಧಕ್ಕಿಂತ ಕರ್ಮಕ್ಕೆ ಹೆಚ್ಚು ಮಹತ್ವ ಇರುತ್ತದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಆಧಾರದ ಮೇಲೆ ಅವನ ಆತ್ಮದ ಮುಂದಿನ ದಾರಿ ನಿರ್ಧಾರವಾಗುತ್ತದೆ. ಆದ್ದರಿಂದ ಮರಣದ ನಂತರ ಇಬ್ಬರು ಒಂದೇ ದಾರಿಯಲ್ಲಿ ಸಾಗುತ್ತಾರೆ ಎಂದು ಖಾತರಿ ಇರುವುದಿಲ್ಲ. ಅದೇ ಗರುಡ ಪುರಾಣದ ಮೊದಲ ದೊಡ್ಡ ರಹಸ್ಯ. ಮರಣದ ನಂತರ ಮೊದಲ 13 ದಿನಗಳಲ್ಲಿ ಏನಾಗುತ್ತದೆ? ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ತಕ್ಷಣವೇ ಈ ಲೋಕವನ್ನು ಬಿಟ್ಟು ಹೋಗುವುದಿಲ್ಲ. ಸುಮಾರು 10 ರಿಂದ 13 ದಿನಗಳವರೆಗೆ ಆತ್ಮವು ತನ್ನ ಕುಟುಂಬದವರ ಸುತ್ತಮುತ್ತಲೇ ಇರುತ್ತದೆ ಎಂದು ಹೇಳಲಾಗಿದೆ. ಆ ಸಮಯದಲ್ಲಿ ಆತ್ಮವು ತನ್ನ ದೇಹವನ್ನು ನೋಡುತ್ತದೆ, ತನ್ನ ಪ್ರೀತಿ ಪಾತ್ರರನ್ನು ನೋಡುತ್ತದೆ, ತನ್ನ ಕುಟುಂಬದವರ ದುಃಖವನ್ನು ಅನುಭವಿಸುತ್ತದೆ. ಆದರೆ ದೊಡ್ಡ ದುಃಖ ಏನೆಂದರೆ ಅದು ಎಲ್ಲವನ್ನ ನೋಡಬಹುದು, ಆದರೆ ಯಾರ ಜೊತೆಯೂ ಮಾತನಾಡಲು ಸಾಧ್ಯವಾಗುವುದಿಲ್ಲ, ಯಾರನ್ನ ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ, ಯಾರಿಗೂ ತನ್ನ ಉಪಸ್ಥಿತಿಯನ್ನು ತಿಳಿಸಲು ಸಾಧ್ಯವಾಗುವುದಿಲ್ಲ. ಗರುಡ ಪುರಾಣವು ಈ ಸ್ಥಿತಿಯನ್ನು ಅತ್ಯಂತ ನೋವಿನ ಸ್ಥಿತಿ ಎಂದು ವರ್ಣಿಸುತ್ತದೆ. ಆತ್ಮವು ತನ್ನ ಜೀವನ ಮುಗಿದಿರುವುದನ್ನು ಅರ್ಥ ಮಾಡಿಕೊಳ್ಳುತ್ತದೆ, ಆದರೆ ತನ್ನ ಕುಟುಂಬವನ್ನು ಬಿಟ್ಟು ಹೋಗಲು ಮನಸ್ಸು ಒಪ್ಪುವುದಿಲ್ಲ. ಆದ್ದರಿಂದ ಹಿಂದೂ ಸಂಪ್ರದಾಯದಲ್ಲಿ 13ನೇ ದಿನದ ವಿಧಿವಿಧಾನಗಳಿಗೆ ವಿಶೇಷವಾದ ಮಹತ್ವ ನೀಡಲಾಗಿದೆ. ಅವು ಆತ್ಮದ ಮುಂದಿನ ಪ್ರಯಾಣಕ್ಕೆ ಸಹಾಯ ಮಾಡುತ್ತವೆ ಎಂದು ನಂಬಲಾಗುತ್ತದೆ. ಗಂಡ ಹೆಂಡತಿಯ ಪ್ರೀತಿ ಮುಂದಿನ ಜನ್ಮದಲ್ಲೂ ಉಳಿಯುತ್ತದೆಯೇ? ಇದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ. ಗರುಡ ಪುರಾಣ ಮತ್ತು ಇತರ ಹಿಂದೂ ಗ್ರಂಥಗಳ ಪ್ರಕಾರ ಆತ್ಮಗಳು ತಮ್ಮ ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನು ನೆನಪಿಟ್ಟುಕೊಳ್ಳುವುದಿಲ್ಲ, ಆದರೆ ಕರ್ಮದ ಬಂಧಗಳನ್ನು ಮಾತ್ರ ಉಳಿಯುತ್ತವೆ. ಅಂದರೆ ಒಬ್ಬ ಗಂಡ ಮತ್ತು ಹೆಂಡತಿ ಪರಸ್ಪರ ನಿಜವಾದ ಪ್ರೀತಿ, ಗೌರವ ಮತ್ತು ತ್ಯಾಗದಿಂದ ಬದುಕಿದ್ದರೆ ಅವರ ಆತ್ಮಗಳ ನಡುವೆ ಒಂದು ಸೂಕ್ಷ್ಮವಾದ ಕರ್ಮ ಬಂಧ ನಿರ್ಮಾಣವಾಗುತ್ತದೆ. ಆ ಬಂಧವು ಕೆಲವೊಮ್ಮೆ ಮುಂದಿನ ಜನ್ಮದಲ್ಲಿಯೂ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಕೆಲವರು ಮೊದಲ ಬಾರಿ ನೋಡಿದರೂ ಅವರು ಬಹಳ ಪರಿಚಯರಂತೆ ಅನಿಸುತ್ತದೆ. ಕೆಲವು ಸಂಬಂಧಗಳು ಕಾರಣವೇ ಇಲ್ಲದೆ ತುಂಬಾ ಆಳವಾಗಿರುತ್ತವೆ. ಇದು ಹಿಂದಿನ ಜನ್ಮದ ಕರ್ಮ ಬಂಧದ ಪರಿಣಾಮವಾಗಿರಬಹುದು ಎಂದು ಕೆಲವು ಆಧ್ಯಾತ್ಮಿಕ ಪರಂಪರೆಗಳು ಹೇಳುತ್ತವೆ. ಆದರೆ ಗರುಡ ಪುರಾಣದ ಪ್ರಕಾರ ಮುಂದಿನ ಜನ್ಮದಲ್ಲಿ ಮತ್ತೆ ಅದೇ ಗಂಡ ಹೆಂಡತಿ ಹುಟ್ಟುತ್ತಾರೆ ಎಂದು ಖಾತರಿ ಇರುವುದಿಲ್ಲ. ಅದು ಸಂಪೂರ್ಣವಾಗಿ ಅವರು ಕರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ.
ಗರುಡ ಪುರಾಣ ಬೆಚ್ಚಿ ಬೀಳಿಸುವ ರಹಸ್ಯ. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಒಂದು ಅತ್ಯಂತ ಆಳವಾದ ವಿಚಾರವನ್ನ ಹೇಳಲಾಗಿದೆ. ಭೂಮಿಯ ಮೇಲೆ ನಾವು ನಮ್ಮ ಸಂಬಂಧಗಳೇ ಶಾಶ್ವತ ಎಂದು ಭಾವಿಸುತ್ತೇವೆ. ಇವರು ನನ್ನ ಗಂಡ, ಇವಳು ನನ್ನ ಹೆಂಡತಿ, ಇವರು ನನ್ನ ಮಕ್ಕಳು, ಇದು ನನ್ನ ಮನೆ. ಆದರೆ ಮರಣ ಬಂದಾಗ ಇವೆಲ್ಲವೂ ಅಲ್ಲಿಯೇ ಉಳಿದು ಬಿಡುತ್ತವೆ. ನಮ್ಮ ಜೊತೆ ಬರುವುದು ಒಂದೇ ಒಂದು ವಿಷಯ, ಅದು ನಮ್ಮ ಕರ್ಮ. ಹಣ ಬರುವುದಿಲ್ಲ, ಹೆಸರು ಬರುವುದಿಲ್ಲ, ಸಂಪತ್ತು ಬರುವುದಿಲ್ಲ. ನಮ್ಮ ಜೊತೆ ಬರುವುದು ನಾವು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಫಲ ಮಾತ್ರ. ಅದಕ್ಕಾಗಿಯೇ ಗರುಡ ಪುರಾಣವು ಹೇಳುತ್ತದೆ, ಮನುಷ್ಯನು ಸಂಬಂಧಗಳಲ್ಲಿ ಪ್ರೀತಿಯನ್ನು ಉಳಿಸಬೇಕು. ಆದರೆ ಜೀವನದ ಅಂತಿಮ ಸತ್ಯವನ್ನ ಎಂದಿಗೂ ಮರೆಯಬಾರದು. ಏಕೆಂದರೆ ಒಂದು ದಿನ ಎಲ್ಲರೂ ಈ ಪ್ರಯಾಣವನ್ನ ಒಬ್ಬರೇ ಮಾಡಬೇಕಾಗುತ್ತದೆ. ಮರಣದ ನಂತರ ಮತ್ತೆ ಭೇಟಿ ಆಗುವ ಸಾಧ್ಯತೆ ಯಾವಾಗ? ಗರುಡ ಪುರಾಣದ ಪ್ರಕಾರ ಎರಡು ಆತ್ಮಗಳ ಕರ್ಮ ಬಂಧ ಬಹಳ ಗಾಢವಾಗಿದ್ದರೆ ಅವರ ಆತ್ಮಗಳು ಮುಂದಿನ ಜನ್ಮದಲ್ಲಿ ಮತ್ತೆ ಯಾವುದೋ ರೂಪದಲ್ಲಿ ಭೇಟಿಯಾಗುವ ಸಾಧ್ಯತೆ ಇರುತ್ತದೆ. ಆದರೆ ಅದು ಗಂಡ ಹೆಂಡತಿಯಾಗಿಯೇ ಇರಬೇಕೆಂದಿಲ್ಲ. ಅವರು ಸ್ನೇಹಿತರಾಗಿರಬಹುದು, ಸಹೋದರ ಸಹೋದರಿಯಾಗಿರಬಹುದು, ತಂದೆ ಮಗನಾಗಿರಬಹುದು, ಅಥವಾ ಜೀವನದಲ್ಲಿ ಮತ್ತೆ ಯಾವುದೋ ಮಹತ್ವದ ಪಾತ್ರದಲ್ಲಿ ಭೇಟಿಯಾಗಬಹುದು. ಅದೇ ಕಾರಣಕ್ಕಾಗಿ ಹಿಂದೂ ತತ್ವಶಾಸ್ತ್ರದಲ್ಲಿ ಕರ್ಮ ಮತ್ತು ಪೂರ್ವ ಜನ್ಮಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಮರಣದ ನಂತರ ಆತ್ಮವು ಯಮಲೋಕಕ್ಕೆ ಹೇಗೆ ಪ್ರಯಾಣ ಮಾಡುತ್ತದೆ? ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮದ ಪ್ರಯಾಣವು ತಕ್ಷಣವೇ ಮುಗಿಯುವುದಿಲ್ಲ. ಅದು ಒಂದು ಹೊಸ ಮತ್ತು ರಹಸ್ಯಮಯವಾದ ಮಾರ್ಗವನ್ನ ಪ್ರವೇಶಿಸುತ್ತದೆ. ಪುರಾಣದಲ್ಲಿ ಹೇಳುವಂತೆ ಆತ್ಮವು ತನ್ನ ದೇಹವನ್ನ ಬಿಟ್ಟ ನಂತರ ಯಮದೂತರು ಅದನ್ನ ಯಮಲೋಕದ ಕಡೆಗೆ ಕರೆದೊಯ್ಯುತ್ತಾರೆ. ಈ ಪ್ರಯಾಣವು ಸಾಮಾನ್ಯವಾದ ಪ್ರಯಾಣವಲ್ಲ. ಆತ್ಮವು ತನ್ನ ಜೀವನದಲ್ಲಿ ಮಾಡಿದ ಕರ್ಮ ಫಲಗಳನ್ನ ಅನುಭವಿಸುತ್ತಾ ಮುಂದೆ ಸಾಗುತ್ತದೆ. ಒಳ್ಳೆಯ ಕರ್ಮಗಳನ್ನ ಮಾಡಿದ ಆತ್ಮಕ್ಕೆ ಈ ಪ್ರಯಾಣ ತುಸು ಸುಲಭವಾಗಿರುತ್ತದೆ. ಆದರೆ ಕೆಟ್ಟ ಕರ್ಮಗಳನ್ನ ಮಾಡಿದ ಆತ್ಮಕ್ಕೆ ಈ ಮಾರ್ಗವು ಕಠಿಣ ಮತ್ತು ನೋವಿನಿಂದ ಕೂಡಿರುತ್ತದೆ ಎಂದು ಗರುಡ ಪುರಾಣ ವರ್ಣಿಸುತ್ತದೆ. ಇದರಿಂದ ಒಂದು ಸಂದೇಶ ಸಿಗುತ್ತದೆ. ಮನುಷ್ಯನು ತನ್ನ ಜೀವನದಲ್ಲಿ ಹೇಗೆ ಬದುಕುತ್ತಾನೋ ಮರಣದ ನಂತರ ಪ್ರಯಾಣವು ಅದೇ ರೀತಿಯಾಗಿ ರೂಪುಗೊಳ್ಳುತ್ತದೆ. ಏಕೆ ಕೆಲವರು ಮೊದಲ ಭೇಟಿಯಲ್ಲೇ ತುಂಬಾ ಹತ್ತಿರವಾದವರಂತೆ ಅನಿಸುತ್ತಾರೆ? ಗರುಡ ಪುರಾಣ ಮತ್ತು ಪೂರ್ವ ಜನ್ಮದ ತತ್ವದ ಪ್ರಕಾರ ಕೆಲವು ಆತ್ಮಗಳು ಹಿಂದಿನ ಜನ್ಮದಲ್ಲೇ ಪರಸ್ಪರ ಸಂಪರ್ಕ ಹೊಂದಿರಬಹುದು. ನಿಮಗೆ ಎಂದಾದರೂ ಹೀಗೆ ಅನಿಸಿದೆಯಾ? ಮೊದಲ ಬಾರಿಗೆ ಭೇಟಿಯಾದ ವ್ಯಕ್ತಿಯೊಬ್ಬರು ವರ್ಷಗಳ ಪರಿಚಯ ಇರುವಂತೆ ಭಾಸವಾಗಬಹುದು, ಅಥವಾ ಕೆಲವರನ್ನ ನೋಡಿದ ತಕ್ಷಣವೇ ಅವರ ಬಗ್ಗೆ ಅಪಾರ ಪ್ರೀತಿ ಅಥವಾ ನಂಬಿಕೆ ಮೂಡಬಹುದು. ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನ ಕರ್ಮ ಬಂಧ ಎಂದು ಕರೆಯಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಕೆಲವು ಸಂಬಂಧಗಳು ಕೇವಲ ಈ ಜನ್ಮದಲ್ಲಿ ಹುಟ್ಟಿರುವುದಿಲ್ಲ, ಅವು ಹಿಂದಿನ ಜನ್ಮಗಳಿಂದಲೂ ಮುಂದುವರೆದಿರಬಹುದು. ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ, ಆದರೆ ಪುರಾಣಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಗಳು ಈ ರೀತಿಯ ಕರ್ಮ ಬಂಧಗಳ ಬಗ್ಗೆ ಮಾತನಾಡುತ್ತದೆ. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮಾಡಿದ ಪುಣ್ಯದ ಫಲ ಸಿಗುತ್ತದೆಯೇ? ಗರುಡ ಪುರಾಣದ ಪ್ರಕಾರ ಪ್ರತಿಯೊಂದು ಆತ್ಮವು ತನ್ನ ಕರ್ಮದ ಫಲವನ್ನ ತಾನೇ ಅನುಭವಿಸಬೇಕು. ಆದರೆ ಗಂಡ ಹೆಂಡತಿ ಪರಸ್ಪರ ಪ್ರೀತಿಯಿಂದ, ಧರ್ಮದಿಂದ ಮತ್ತು ತ್ಯಾಗದಿಂದ ಬದುಕಿದರೆ ಈ ಸಂಬಂಧವು ಇಬ್ಬರ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಒಬ್ಬರು ಇನ್ನೊಬ್ಬರನ್ನ ಒಳ್ಳೆಯ ಕೆಲಸಗಳ ಕಡೆಗೆ ಪ್ರೇರೇಪಿಸಿದರೆ ಅದರ ಪುಣ್ಯದ ಪರಿಣಾಮ ಇಬ್ಬರ ಜೀವನದ ಮೇಲೂ ಬೀಳಬಹುದು. ಅದಕ್ಕಾಗಿಯೇ ಹಿಂದೂ ಸಂಪ್ರದಾಯದಲ್ಲಿ ಗಂಡ ಹೆಂಡತಿಯನ್ನ ಕೇವಲ ಜೀವನ ಸಂಗಾತಿಗಳೆಂದು ಮಾತ್ರವಲ್ಲ, ಧರ್ಮದ ಮಾರ್ಗದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಸಹಯಾತ್ರಿಗಳೆಂದು ನೋಡಲಾಗಿದೆ. ಮರಣದ ಸಮಯದಲ್ಲಿ ಮನಸ್ಥಿತಿ ಏಕೆ ಮುಖ್ಯ? ಗರುಡ ಪುರಾಣವು ಒಂದು ಆಶ್ಚರ್ಯಕರ ವಿಷಯವನ್ನ ಹೇಳುತ್ತದೆ. ಮನುಷ್ಯನ ಅಂತಿಮ ಕ್ಷಣಗಳಲ್ಲಿ ಅವನ ಮನಸ್ಸಿನಲ್ಲಿ ಇರುವ ಆಲೋಚನೆಗಳು ಅವನ ಮುಂದಿನ ಪ್ರಯಾಣದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ನಂಬಲಾಗಿದೆ. ಅದಕ್ಕಾಗಿ ಅನೇಕ ಆಧ್ಯಾತ್ಮಿಕ ಪರಂಪರೆಗಳು ದೇವರ ಸ್ಮರಣೆ, ಶಾಂತಿ ಮತ್ತು ಸಕಾರಾತ್ಮಕ ಮನಸ್ಸನ್ನ ಮಹತ್ವಪೂರ್ಣವೆಂದು ಹೇಳುತ್ತವೆ. ಒಬ್ಬ ವ್ಯಕ್ತಿ ಮನಸ್ಫೂರ್ತಿ ಕೋಪ, ದ್ವೇಷ ಮತ್ತು ಸ್ವಾರ್ಥದಿಂದ ಬದುಕಿದರೆ ಅವನ ಮನಸ್ಸು ಅಶಾಂತವಾಗಿರುತ್ತದೆ. ಆದರೆ ಪ್ರೀತಿ, ದಯೆ ಮತ್ತು ಸತ್ಯದ ಮಾರ್ಗದಲ್ಲಿ ಬದುಕಿದ ವ್ಯಕ್ತಿಯ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ. ಗರುಡ ಪುರಾಣದ ಸಂದೇಶವೇನೆಂದರೆ ಮರಣದ ನಂತರ ಶಾಂತಿ ಜೀವನ ಪೂರ್ತಿ ಮಾಡಿದ ಕರ್ಮಗಳಿಂದ ಬರುತ್ತದೆ. ಗರುಡ ಪುರಾಣದ ಅತ್ಯಂತ ದೊಡ್ಡ ಪಾಠ. ಸ್ನೇಹಿತರೆ, ಗರುಡ ಪುರಾಣದ ಮುಖ್ಯ ಉದ್ದೇಶ ಜನರನ್ನ ಎದುರಿಸುವುದಲ್ಲ, ಅದರ ಉದ್ದೇಶ ಜೀವನದ ನಿಜವಾದ ಮೌಲ್ಯವನ್ನ ತಿಳಿಸುವುದು. ಈ ಗ್ರಂಥವು ನಮಗೆ ಹೇಳುವುದು ಜೀವನ ಶಾಶ್ವತವಲ್ಲ, ದೇಹ ಒಂದು ದಿನ ನಾಶವಾಗುತ್ತದೆ, ಸಂಬಂಧಗಳು ಅಮೂಲ್ಯ, ಆದರೆ ಅವು ಭೌತಿಕ ಜಗತ್ತಿನ ಭಾಗ. ಆತ್ಮದ ಜೊತೆಗೆ ಕೊನೆವರೆಗೂ ಬರುವುದು ಕೇವಲ ಕರ್ಮ. ಆದ್ದರಿಂದ ಮನುಷ್ಯನು ಅಹಂಕಾರ, ದ್ವೇಷ ಮತ್ತು ಸ್ವಾರ್ಥದಲ್ಲಿ ಸಮಯ ವ್ಯರ್ಥ ಮಾಡಬಾರದು. ಪ್ರೀತಿಯಿಂದ ಬದುಕಬೇಕು. ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಮತ್ತು ಸಮಾಜದೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು. ಏಕೆಂದರೆ ಕೊನೆಯಲ್ಲಿ ನಮ್ಮ ಜೀವನವನ್ನು ಅಳೆಯುವುದು ನಾವು ಎಷ್ಟು ಹಣ ಸಂಪಾದಿಸುತ್ತೇವೆ ಎಂಬುದರಿಂದಲ್ಲ, ನಾವು ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡುತ್ತೇವೆ ಎಂಬುದರಿಂದ. ಗರುಡ ಪುರಾಣದ ಪ್ರಕಾರ ಗಂಡ ಹೆಂಡತಿಯ ಪ್ರೀತಿ ಮರಣದ ನಂತರವೂ ಅದೇ ರೂಪದಲ್ಲಿ ಮುಂದುವರಿಯುತ್ತದೆ ಎಂದು ಖಚಿತವಾಗಿ ಹೇಳಲಾಗಿಲ್ಲ. ಆದರೆ ಕರ್ಮ ಬಂಧಗಳು ಆತ್ಮಗಳನ್ನು ಮತ್ತೆ ಭೇಟಿಯಾಗುವಂತೆ ಮಾಡಬಹುದು ಎಂದು ನಂಬಲಾಗಿದೆ. ಆದ್ದರಿಂದ ಪ್ರಶ್ನೆ, ಮರಣದ ನಂತರ
ಮತ್ತೆ ಭೇಟಿಯಾಗುತ್ತೇವೆಯಾ ಎಂಬುದಕ್ಕಿಂತ ನಾವು ಈ ಜನ್ಮದಲ್ಲಿ ಒಬ್ಬರಿಗೊಬ್ಬರು ಎಷ್ಟು ಪ್ರೀತಿ, ಗೌರವ ಮತ್ತು ಒಳ್ಳೆಯತನವನ್ನು ನೀಡಿದ್ದೇವೆ ಎಂಬುದು ಹೆಚ್ಚು ಮುಖ್ಯ. ಏಕೆಂದರೆ ಅದೇ ಕರ್ಮಗಳು ಆತ್ಮದ ಮುಂದಿನ ಪ್ರಯಾಣವನ್ನು ರೂಪಿಸುತ್ತದೆ. ಖಂಡಿತವಾಗಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.